ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಕಾಡ್ತಾ ಇದ್ರು, ಬರೀ ಆಶೀರ್ವಾದ ತಗೊಂಡು ಹೋಗ್ತಿದೆಯಲ್ಲ ತಾಯಿ. ನಿನ್ನ ಮನಸ್ಸಿನಲ್ಲಿರೋ ಪ್ರಶ್ನೆಗಳನ್ನ ನಿಸ್ಸಂಕೋಚವಾಗಿ ಕೇಳು. ನಮಸ್ಕಾರ ಸ್ವಾಮಿ. ನನ್ನ ಹೆಸರು ಪುಟ್ಟಕ್ಕ ಅಂತ. ನಮ್ಮೂರು ಮಂಡ್ಯ ಜಿಲ್ಲೆಗೆ ದೇವಿಪುರ ಅಂತ. ಈ ಸಾಧುವಿಗೆ ಎಲ್ಲವೂ ತಿಳಿದಿದೆ. ನೀನು ಹೇಳದೆ ಹೋದ್ರು ನಿನ್ನ ಮುಖಚೇರೆಯಿಂದ ನೀನು ಪಟ್ಟಂತ ಕಷ್ಟಗಳು, ನಿನ್ನ ಸಂತೃಪ್ತಿಯ ಮನೋಭಾವ ಎಲ್ಲವೂ ಗೋಚರವಾಗುತ್ತೆ. ಆದ್ರೂ ಮನ್ಸೊಳಗೆ ಬಗೆಹರಿದೇ ಇರೋ ಶಾನ ಗೊಂದಲಗಳು ಕಾಡ್ತಾ ಇವೆ. ನಿನ್ನ ಗೊಂದಲಗಳಿಗೆ ನೀನೇ ಉತ್ತರ ತಾಯಿ. 3 ಮುತ್ತುಗಳಿಗೆ ಹರಿದವ್ವ ನೀನು. ಅದರಲ್ಲಿ 1 ಮುತ್ತು ಮತ್ತೆ ಕಡಲು ಸೇರಿದೆ. ಇನ್ನು ಉಳಿದಿರೋ 2 ಮುತ್ತುಗಳ ಬಗ್ಗೆ ತಾನೇ ನಿನ್ನ ಆತಂಕ. ಹೌದು ಸಮರ. ಮೊದಲನೇ ಮಗಳು ಸಹನಾ, ಅವಳು ಗಂಡನಿಂದ ದೂರ ಆಗಿ ಅವ್ರವ್ನಂಗೆ ಮೆಸ್ ಕಟ್ಟಿ ಜೀವನ ನಡೆಸ್ಬೇಕು ಅಂತ ಅವಳೆ ಜೀವನ ಏನಾಯ್ತದೆ ಅಂತ ವಸಿಯೋಳಿ. ದುಡಿಮೆಯಲ್ಲಿ ದೇವರನ್ನು ಕಂಡವರಿಗೆ ಸಂತೃಪ್ತಿಯ ಜೀವನ ಪ್ರಾಪ್ತಿಯಾಗುತ್ತಮ್ಮ. ಚಿಕ್ಕ ಮಗಳು ಸುಮ ಅಂತ ಓದಿ ಶಾನ ಸಾಧನೆ ಮಾಡಬೇಕು ಅಂತ ಅವಳ ಭವಿಷ್ಯದ ಬಗ್ಗೆ ವಸಿ. ಸರಸ್ವತಿ ಬಲದ ಮೇಲೆ ಲಕ್ಷ್ಮಿನೂ ಒಲಿತಾಳೆ. ನಿನ್ನ 3ನೆಯ ಮಗಳು ಸಾಧನೆಯ ಶಿಖರವನ್ನೇ ಏರುತ್ತಾಳೆ. ಕಡಲು ಸೇರಿರೋ ಮುತ್ತು ಮತ್ತೆ ಜೀವಂತವಾಗಿರೋ ಕಪ್ಪೆ ಚಿಪ್ಪಿನ ಬಗ್ಗೆ ಕೇಳೋದಿಲ್ವ ತಾಯಿ? ನಮ್ಮ ಅಳಿಯಂದ್ರು ನನ್ನ ಮಗಳಂಗೆ ಇರೋ ಇನ್ನೊಬ್ಬ ಮಗಳು ಅವಳನ್ನ ಮದುವೆ ಮಾಡ್ಕೊಂಡವ್ರೆ. ಅವರಿಬ್ಬರು ಜೀವನ ಹೆಂಗಿರ್ತದೆ ಸ್ವಾಮಿ? ತುತ್ತಿಗೆ ತುತ್ತು ಮುತ್ತಿಗೆ ಮುತ್ತು ಎನ್ನುವಂತೆ ಆ ಹಕ್ಕಿಗಳು ಸಂತೋಷವಾಗಿ ಸಂಸಾರ ಮಾಡುತ್ತೆ. ತೊಟ್ಟಿಲು ಕಟ್ಟುವ ಶುಭಯೋಗವೂ ಬರುತ್ತದೆ. ನಿಮ್ಮ ಬಾಯಿನಾಗೆ ಶುಭ ಸೂಚನೆ ಕೇಳಿ ಶಾನ ಸಂತೋಷ ಆಯ್ತು ಸ್ವಾಮಿ. ಬರ್ತೀನಿ. ನಿಂತ್ಕೋತಾಯಿ. ಸಂಭ್ರಮದ ಜೊತೆ ಸೂತಕದ ಛಾಯೆ ಆವರಿಸುತ್ತೆ. ಮನೆಯಲ್ಲಿ ಒಂದು ಜೀವ ಹೋಗುವ ಸಂಭವ ಇದೆ. ಗಂಡಾಂತರ ಗಾಳಿಯಾಗಿ ಬಂದು ಒಬ್ಬರ ಬಲಿ ತಗೊಳುತ್ತೆ.